ನನಗೆ 5 ನಿಮಿಷದೊಳಗೆ ನುಡಿ ಸೇವೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ನಾ ಬರುವಾಗ ಮುಖ್ಯಮಂತ್ರಿಗಳು ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮ್ ತಗೊಂಡ್ರು. ಮತ್ತೆ ಅದನ್ನು ರಿವೈಸ್ ಮಾಡಿ 5 ನಿಮಿಷ ಗ್ರೇಸ್ ಅಂದಾರೆ. ಅಂದ್ರೆ 10 ನಿಮಿಷದಾಗ ನಾನು ಮುಗಿಸಬೇಕು. ಆದ್ರೆ ಸಿದ್ದರಾಮಯ್ಯನವರು ಮಾಡಿದ ಕೆಲಸ ಹೇಳಬೇಕು ಅಂದ್ರೆ 1 ತಾಸು 10 ನಿಮಿಷ ಆದ್ರೂ ಸಾಲದಲ್ಲ. ಕಾಂಗ್ರೆಸ್ಸಿನ ಸಾಧನೆಗಳನ್ನ ಹೇಳೋದಕ್ಕೆ ನಿಮಿಷಗಳಲ್ಲಿ ಸಾಧ್ಯವಿಲ್ಲ, ಗಂಟೆಗಳು ಬೇಕಾಗ್ತದೆ. ಆ ಸಾಧನೆ ಮಾಡಿದ ಕಾಂಗ್ರೆಸ್ ನಮ್ಮ ಮತದಾರ ಬಾಂಧವರು ಜಾಗೃತರಾಗಿದ್ದಾರೆ. ನಮ್ಮ ಆಪ್ ರಾಜ್ಯಾಧ್ಯಕ್ಷರು ಈಗ ಮಾತನಾಡುವಾಗ ಮತದಾರರ ಪ್ರಶ್ನೆಗಳನ್ನ ಒಂದೊಂದು ಬರ್ಕೊಂಡಿದ್ರು. ಅವರು ಪ್ರಶ್ನೆಗಳನ್ನು ಬರ್ಕೊಂಡಿದ್ರು. ಅವರು ಪ್ರಶ್ನೆಯನ್ನ ನೋಡಿ ಕೇಳ್ತಿದ್ರು. ಆ ಪ್ರಶ್ನೆ ಮುಗಿದ್ರೊಳಗೆ ನೀವು ಉತ್ತರ ಹೇಳ್ತಿದ್ರಿ. ಅಂದ್ರೆ ಪ್ರಶ್ನೆ ನಾವು ಬರ್ಕೊಂಡು ಕೇಳುವಂಗೈತಿ, ಉತ್ತರ ಜನರಿಗೆ, ಮತದಾರರಿಗೆ ಎಲ್ಲರಿಗೂ ಸ್ಪಷ್ಟವಾಗಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೊಳ್ಬೇಕು. ಬಂಧುಗಳೇ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ತನ್ನ ಸರ್ಕಾರವನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಅವರ ಕ್ರಿಯಾಶೀಲ ಸಹಯೋಗದೊಳಗ ಮಾಡಿದ ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲೇ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು 58,000 ಕೋಟಿ ರೂಪಾಯಿಯ ಬಡವರನ್ನ ಬಡತನ ರೇಖೆಯಿಂದ ಮೇಲೆತ್ತಕ್ಕಂಥ ಒಂದು ಬೃಹತ್ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿ. ನಿಮಗೆಲ್ಲರಿಗೂ ತಿಳಿದ ಮಾತು, ಅದು ಗೃಹಲಕ್ಷ್ಮಿ ಇರಲಿ, ಗೃಹ ಜ್ಯೋತಿ ಇರಲಿ, ಅನ್ನಭಾಗ್ಯ ಇರಲಿ, ಯುವನಿಧಿ ಇರಲಿ, ಶಕ್ತಿ ಕಾರ್ಯಕ್ರಮ ಇರಲಿ, ಈ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಪ್ರತಿ ಬಡ ಕುಟುಂಬಕ್ಕೆ ಪ್ರತಿ ತಿಂಗಳ 5,000 ರೂಪಾಯಿ, ವರ್ಷಕ್ಕೆ 60,000 ರೂಪಾಯಿಯನ್ನ ಸಲ್ಲಿಸ್ತಕ್ಕಂಥ ನೀಡತಕ್ಕಂಥ ಈ ಯೋಜನೆ ಬಡವರ ಸಂಸಾರಗಳನ್ನ ಸುಗಮವಾಗಿ ಸಾಗುವಂತೆ ಮಾಡಿದೆ. ಅದಕ್ಕಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯರಾಗಿದ್ದಾರೆ. ಹಸಿವು ಮುಕ್ತ ಕರ್ನಾಟಕವನ್ನ ಮಾಡಿದ ಯಾರಾದರೂ ದಿಟ್ಟ ನಾಯಕ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಲಕ್ಷ ಮಂದಿರ್ಲಿ, 10 ಲಕ್ಷ ಮಂದಿರ್ಲಿ, ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ತೀವಿ, ನಮ್ಮದು ನುಡಿದಂತೆ ನಡೆದ ಸರ್ಕಾರ. 5 ಗ್ಯಾರಂಟಿಗಳನ್ನ ಕೊಟ್ವಿ, 5 ಗ್ಯಾರಂಟಿಯನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ವಿ. ಮೋದಿಯವರ ನೀವು ಜನರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ, ಅವ್ರ ಅಕೌಂಟ್ನಾಗ ಹಾಕ್ತೀನಿ ಅಂತ ಹೇಳಿದ್ರಿ. 10 ವರ್ಷ ಆಯ್ತು, 1 ಪೈಸೆ ಹಾಕಿದ್ರ ಜನರಿಗೆ ವಚನ ಭ್ರಷ್ಟರಾದವ್ರು, ನೀವು ಮೋಸ ಮಾಡಿದವ್ರು. ನಾವು ನುಡಿದಂತೆ ನಡೆದವರು. ಜನ ಇವತ್ತು ಯಾವುದನ್ನ ಸಿಲೆಕ್ಟ್ ಮಾಡಬೇಕು ಅನ್ನೋದನ್ನ ಅವರು ಇವತ್ತು ಮತದಾನದ ಮೂಲಕ ಸಿಲೆಕ್ಟ್ ಮಾಡ್ತಾರೆ, ಗುರುತಿಸ್ತಾರೆ. ಬಂಧುಗಳೇ, ಮಾನ್ಯ ಮೋದಿಯವರು ಇತ್ತೀಚಿನ ದಿವಸದಲ್ಲಿ ಅವರ ಆಡುವ ಮಾತುಗಳೇ ಬಹಳಷ್ಟು ವಿಭಿನ್ನವಾಗಿದೆ. ಅವರು ಮೊನ್ನೆ ರಾಜಸ್ಥಾನದಾಗ ಒಂದು ಮಾತು ಹೇಳಿದ್ರು, ಬಂಧುಗಳೇ, ನಿಮ್ಮ ಹಿಂದೂಗಳ ತಾಳಿಯನ್ನ ಕಿತ್ತು ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಮುಸಲ್ಮಾನರಿಗೆ ಹಂಚಿಕೆ ಮಾಡ್ತಾರೆ. ಎಂತ ನೀಚ ಮನಸ್ಥಿತಿ, ಯಾವ ಮಟ್ಟಕ್ಕೆ ಕೆಳಗೆ ಹೋಗಿದ್ದಾರೆ. ದೇಶದ ಪ್ರಧಾನಿ ಹೇಳುವ ಮಾತಾಡಿದ್ರು. ಯಾರು ರಾತ್ರಿ ಜೋಡಿ ಹೊಡೆಯೋರು ಸಹಿತ ಹಿಂಗ ಮಾತಾಡಿದಲ್ಲ. ಆದ್ರೆ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗೋ ರೀತಿಯೊಳಗೆ ಈ ಮಾತನ್ನು ಹೇಳಿದ್ದಾರೆ. ನಾವು ತಾಳಿ ಕಿತ್ತು ಯಾರಿಗೆ ಕೊಡೋರಲ್ಲ, ತಾಳಿ ಭಾಗ್ಯ ಕೊಡೋರು ಕಾಂಗ್ರೆಸ್ನವರು, ತಾಳಿ ಭಾಗ್ಯ ಕೊಡೋರು ಕಾಂಗ್ರೆಸ್ನವರು. ಮೊದಲಿಗೆ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ತನ್ನ ತಾಳಿಯನ್ನೇ ದೇಶಕ್ಕಾಗಿ ತ್ಯಾಗ ಮಾಡಲಿಲ್ವಾ? ಅವರ ಗಂಡ ರಾಜೀವ್ ಗಾಂಧಿಯವರ ಬಲಿದಾನಕ್ಕಾಗಿ ಅವರ ತಾಳಿಯನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸಂಸ್ಕೃತಿಯ ಆ ರೀತಿಯ ನಾಯಕರ ಅನುಯಾಯಿಗಳು ನಾವು. ನಮ್ಮ ಪಕ್ಷದ ಸಂಸ್ಕೃತಿ. ನೀವೇನ್ ಮಾಡ್ತಾ ಇದ್ದೀರಿ ಮೋದಿಯವರೇ? ನಮ್ಮ ತಾಯಿ ಭಾರತ ಮಾತೆ ಸಾಕಷ್ಟು ಆಭರಣಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ
ತೋರಿಸಿದ್ವಿ ನಾವು. ಏನು ಕಾಂಗ್ರೆಸ್ ಸರ್ಕಾರ ತೋರಿಸಿದ ಆಭರಣ ಭಾರತ ಮಾತೆಗೆ ತಾಯಿಗೆ ಲಕ್ಷಗಟ್ಟಲೆ ಕಿಲೋಮೀಟರ್ ರೈಲ್ವೆ ಲೈನ್, ನೂರಾರು ಏರ್ಪೋರ್ಟ್ಗಳು, ಸ್ಟೇಡಿಯಂಗಳು, HAL, BHEL, BEL ನಂತ ದೊಡ್ಡ ದೊಡ್ಡ ನವರತ್ನ ಕಾರ್ಖಾನೆಗಳು, ಅದರ ಜೊತೆಗೆ ಗ್ಯಾಸ್ ಲೈನ್, ಪವರ್ ಲೈನ್, ಇವೆಲ್ಲ ಅಲ್ಲದೆ ಇಂಡಿಯನ್ ಏರ್ಲೈನ್ಸ್, ಇವೆಲ್ಲ ನಾವು ಭಾರತ ಮಾತೆಗೆ ಆಭರಣಗಳನ್ನು ತೊಡಿಸಿದ್ವಿ, ಆಭರಣಗಳನ್ನ ಹಾಕಿದ್ವಿ. ನೀವೇನ್ ಮಾಡಿದ್ರಿ ಮೋದಿಯವರ? ಈ ತಾಯಿ ಮೇಲಿನ ಆಭರಣವನ್ನ ಒಂದೊಂದು ಕಿತ್ತು ಒಂದು ಅದಾನಿ ಕೊಟ್ರಿ, ಒಂದು ಅಂಬಾನಿ ಕೊಟ್ರಿ, ಒಂದು ನೀರವ್ ಮೋದಿ ಕೊಟ್ರಿ, ಒಂದು ಚೌಕ್ಸಿ ಕೊಟ್ರಿ, ಒಂದು ಟಾಟಾ ಕೊಟ್ರಿ, ಒಂದಿಷ್ಟು ನಿಮ್ಮ ಗುಜರಾತದ ಸ್ನೇಹಿತ ವ್ಯಾಪಾರಿಗಳಲ್ಲ ಅವ್ರಿಗೆ ಕೊಟ್ಟಿ. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹೆಸರಿನೊಳಗೆ, ಆ ಸ್ಕೀಮ್ ನ ಹೆಸರಿನೊಳಗೆ ಈ ಶ್ರೀಮಂತರಿಗೆ ರಾಷ್ಟ್ರದ ಆಸ್ತಿಗಳನ್ನ ಮಾರಾಟ ಮಾಡಿ ತಾಯಿ ಮೇಲೆ ಇರ್ತಕ್ಕಂಥ ಆಭರಣವನ್ನ ಕಿತ್ತು ಕೊಟ್ಟಿರ್ತಕ್ಕಂಥ ನೀವು ದೇಶದ ಸೇವಕರ, ಚೌಕಿದಾರರ, ನೀವು ಚೌಕಿದಾರನ ಇವತ್ತು ಕಳುವು ಮಾಡಿರ್ತಕ್ಕಂಥ, ದೇಶಕ್ಕೆ ದ್ರೋಹ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂದ್ರೆ ಅದು ಇವತ್ತು ನಿಮ್ಮ ಕೈಯೊಳಗೈತಿ. 7ನೇ ತಾರೀಕಿಗೆ ನಡೀತಕ್ಕಂಥ ಈ ಮಹಾಚುನಾವಣೆ ಆನಂದ್ ಗಡ್ಡದೇವ್ರ ಮಠನ ಕೇವಲ MP ಮಾಡೋದಕ್ಕೆ ಮಾತ್ರ ಚುನಾವಣೆ ಅಲ್ಲ ಇದು. ಆನಂದ್ ಸ್ವಾಮಿ ಗಡ್ಡದೇವ್ರ ಮಠರವರು ನಮ್ಮ ಪಕ್ಷದ ಅಭ್ಯರ್ಥಿ, ಅವರನ್ನ ಆಯ್ಕೆ ಮಾಡೋದ್ರ ಮೂಲಕ ನೀವು ಪ್ರಜಾಪ್ರಭುತ್ವವನ್ನ ಗೆಲ್ಲಿಸ್ತೀರಿ. ಈ ಚುನಾವಣೆ ಬಡವರು ಬಲ್ಲಿದರ ಮಧ್ಯೆ ಇರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಇರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ದೇಶಕ್ಕಾಗಿ, ದೇಶದ ಒಳಿತಿಗಾಗಿ, ಉಳಿಸುವುದಕ್ಕಾಗಿ ಮಾಡುವಂತ ಚುನಾವಣೆ, ಸಂವಿಧಾನವನ್ನ ರಕ್ಷಣೆ ಮಾಡುವುದಕ್ಕಾಗಿ ಇರ್ತಕ್ಕಂಥ ಚುನಾವಣೆ. ಆದ್ರಿಂದ ಈ ಚುನಾವಣೆಯನ್ನ ಯಾರು ಹಗುರಾಗಿ, ಲಘುವಾಗಿ ತೆಗೆದುಕೊಳ್ತಕ್ಕಂಥ ಜಾತಿ, ಮತ, ಪಕ್ಷ, ಪಂಗಡ ಇವೆಲ್ಲಗಳನ್ನ ಒಂದು ಕಡೆ ನೀವು ಸರಿಸಿಟ್ಟು ದೇಶಕ್ಕಾಗಿ, ಸಂವಿಧಾನವನ್ನ ಉಳಿಸೋದಕ್ಕಾಗಿ, ಬಡವರ ಕಲ್ಯಾಣವನ್ನ ಬಯಸೋದಕ್ಕಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆನಂದ್ ಗಡ್ಡದೇವ್ರ ಮಠರವರಿಗೆ ತಾವು ಮತ ನೀಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ತೀನಿ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ, ಸನ್ಮಾನ್ಯ ಅವರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಗಳು ಬಂದಾಗ ಬಡವರಿಗಾಗಿ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ. ಹಿಂದಿನ ಸರ್ಕಾರ 2013ರಿಂದ 2018ರವರೆಗೆ 165 ಭರವಸೆಯೊಳಗೆ 162 ಭರವಸೆಗಳನ್ನ ಈಡೇರಿಸೋದ್ರ ಮೂಲಕ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ಸರ್ಕಾರ ಯಾವ್ದಾರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಬಂಧುಗಳೇ, ನಾನು ನಿಮ್ಮಲ್ಲಿ ಅರಿಕೆ ಮಾಡ್ತೀನಿ, ಈ ಚುನಾವಣೆ ಮೂಲಕ ನಾವು 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ, ಯಜಮಾಂತಿಗೆ ಕೊಡ್ತೀವಿ, 1 ಲಕ್ಷ ರೂಪಾಯಿ ನಿರುದ್ಯೋಗ ಯುವಕರಿಗೆ ಕೊಡ್ತೀವಿ, ರೈತರನ್ನ ಋಣಮುಕ್ತರನ್ನಾಗಿ ಮಾಡ್ತೀವಿ, ರೈತರನ್ನ 2024ರವರೆಗೆ ಏನು ಸಾಲ ಇದೆ ಆ ಸಾಲವನ್ನೆಲ್ಲ ಮನ್ನಾ ಮಾಡಿ ಋಣಮುಕ್ತ ಮಾಡತಕ್ಕಂತ ಛಲ, ಆ ಒಂದು ದಿಟ್ಟ ನಿರ್ಧಾರವನ್ನ ಕಾಂಗ್ರೆಸ್ ತೆಗೆದುಕೊಂಡಿದೆ. ಅದರ ಜೊತೆಗೆ ಯಾರಿಗೆ ಏನೇ ಆರೋಗ್ಯದಿಂದ ತೊಂದರೆ ಆದ್ರೂ 25 ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮೆಯನ್ನ ಮಾಡತಕ್ಕಂತ ನಮ್ಮ ಸರ್ಕಾರದ ಬಂದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ್ರೆ ಈ ಗ್ಯಾರಂಟಿಗಳನ್ನ ಹೆಂಗ ಕರ್ನಾಟಕದೊಳಗೆ ನಾವು 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಕರ್ನಾಟಕದ ಮಾದರಿಯನ್ನ ಮಾಡಿದ್ದೇವೆ. ಆ ಕರ್ನಾಟಕದ ಮಾದರಿಯೊಳಗ ನಾವು ಕೇಂದ್ರದಲ್ಲಿ ಈ ಯೋಜನೆಗಳನ್ನ ತರ್ತೇವೆ. ಜನಗಣತಿಯನ್ನ, ಜಾತಿಗಣತಿಯನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ, ಆಸ್ತಿಗಳಲ್ಲಿ ಸಮಪಾಲು ಸಮಪಾಡು ಅನ್ನುವಂತ ರೀತಿಯೊಳಗ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಳ್ತೇವೆ. ಆದ್ರಿಂದ ಬಂಧುಗಳೇ, ನಮ್ಮ ಅಭ್ಯರ್ಥಿ ಆನಂದ್ ಗಡ್ಡದೇವ್ರ ಮಠ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗ ಈಗಾಗಲೇ ಪ್ರಕಾಶ್ ಕೋಳ್ವಾಡ್ ಹೇಳಿದ್ರಲ್ಲ, 6 ಹಲ್ಲಿನ ಎತ್ತಿದ್ದಂಗ ಅಂತ ಹೇಳಿ, 6 ಹಲ್ಲಿಂದ ಹೋರಿದ್ದಂಗ, 6 ಹಲ್ಲಿಂದ ಹೋರಿದ್ದಂಗ ಒಬ್ಬ ಅತ್ಯಂತ
ವಿದ್ಯಾವಂತ ಯುವಕ, ಸರಳ ಸಜ್ಜನಿಕೆಯನ್ನ ರೂಢಿಸಿಕೊಂಡವು. ಅವರ ತಂದೆ ಅತ್ಯಂತ ಜನಪ್ರಿಯ ಶಾಸಕರಾಗಿ, ಬಡವನ ಸೇವಕನಾಗಿ ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರಿರ್ತಕ್ಕಂಥವ್ರು. ಆ ಸಂಸ್ಕೃತಿಯಿಂದ ಬಂದವರು, ಬಡವರ ಸೇವೆ ಮಾಡೋದಕ್ಕೆ ವಿಶೇಷ ಆಸಕ್ತಿ ಹೊಂದಿದವರು. ಇವರು ಒಬ್ಬ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ MP ಆಗ್ತಾನೆ ಅನ್ನುವಂತ ಎಲ್ಲ ವಿಶ್ವಾಸ ನಾಯಕರಲ್ಲಿ ಮಾತ್ರ ಅಲ್ಲ, ಇವತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಮೂಡಿದೆ. ನಮ್ಮ ಧ್ವನಿಯನ್ನ, ಉತ್ತರ ಕರ್ನಾಟಕದ ಧ್ವನಿಯನ್ನ ಪಾರ್ಲಿಮೆಂಟ್ ಒಳಗ, ಲೋಕಸಭೆಯೊಳಗ ದಿಟ್ಟತನದಿಂದ ಮಂಡಿಸಬಹುದಾಗಿರ್ತಕ್ಕಂಥ ಈ ಯುವಕರನ್ನ ತಾವು ದಯಮಾಡಿ ಲೋಕಸಭೆಗೆ ಆಯ್ಕೆ ಮಾಡಬೇಕು. ಯಾರಿಗೂ ಹೆದರವ ಅಲ್ಲ. ಮೋದಿಗೆ ಎದುರಿದೆ, ಅಮಿತ್ ಶಾ ಎದುರಿದೆ, ಇವ್ರಿಗೆ ಎದುರಿದೆ, ಅವ್ರಿಗೆ ಎದುರಿದೆ, ಮಕ ಮುಚ್ಚಿಕೊಂಡು ಸುಮ್ಮನೆ ಕೂತೆ ಇಲ್ಲ. ಎಲ್ಲಾ ರೀತಿಯ ಧೈರ್ಯವನ್ನ ಹೊಂದಿರ್ತಕ್ಕಂಥ ಈ ಸಮರ್ಥ ಅಭ್ಯರ್ಥಿಯನ್ನ ತಾವು ಆಶೀರ್ವದಿಸಬೇಕು ಅಂತ ಹೇಳಿ ನಾ ಈ ಸಂದರ್ಭದೊಳಗೆ ಕೇಳಿ, ಮತ್ತೊಮ್ಮೆ ನೀವೆಲ್ಲರೂ ನಮ್ಮ ಕರ್ನಾಟಕದೊಳಗೆ 1,10,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲಿಟ್ಟಿರ್ತಕ್ಕಂಥ ಆ ಧೀಮಂತ ನಾಯಕನ ಮಾತು ಕೇಳೋದಕ್ಕೆ ಕಾತರರಾಗಿದ್ದೀರಿ. ಆದ್ರಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.